So my first ever solo trip and first ever vlog. So let's go. So the onboarding is done. I have flight on 2 p.m. and I'm already at the airport, and even my onboarding is done at at 10:30. I don't know my voice is audible or what, so I'll just take the camera as zoom in as possible, and yeah, we'll see if any update. So done. So waiting for the onboarding. They informed that the onboarding is on 2 p.m. but it's almost 2:20 and still they have not asked to board. No instructions are given and waiting for the flight. First time in the plane. As I said, I won't have any mic, so it is how I talk. Weird ಅನ್ಸ್ತಾರೆ. I always get conscious other ನೋಡ್ತಾ ಇದ್ದಾರೆ ನನಗೆ ಆಡ್ತಾರೆ ಅಂತ ನೋಡ್ತಾ ಇದ್ದಾರೆ. It's okay. And with the window seat. ಕಮ್ಮಿ ಇದೆ ಅಲ್ವ actually. ಡಿಪಾರ್ಚರ್ ಆಯಿತು. ಬೆಲ್ಟಿಂದ ಬ್ಯಾಗ್ ಕೂಡ ಬಂತು. ನಾವು ಬುಕ್ ದ ರ್ಯಾಪಿಡೋ ಆ್ಯಂಡ್ ಇಟ್ಸ್ 1.3 ಕಿಲೋಮೀಟರ್ಸ್ ಹೋಟೆಲ್. ಸೊ ಐ ಆಮ್ ಗೋಯಿಂಗ್ ಇನ್ ದಟ್. ಸೊ ಏರ್ಪೋರ್ಟ್ನಲ್ಲಿ ತುಂಬ ಕಾಸ್ಟ್ಲಿ ಇತ್ತು. ಸೊ ಬೆಳಗ್ಗೆಯಿಂದ ಏನೂ ತಿಂದಿರೋಕ್ಕಾಗಿರಲಿಲ್ಲ. ಸೊ ಹಾಯ್, ಆ್ಯಂಡ್ ನಾವು ಇಟ್ಸ್ ಓನ್ಲಿ ದ ಮೀಟ್ ಟೈಮ್. ಅರೈವಲ್ ಆಗಿ ಅಲ್ಲಿಂದ ರ್ಯಾಪಿಡೋ ಮಾಡಿಕೊಂಡು ನಾನು ಬುಕ್ ಮಾಡಿದ ಹೋಮ್ ಸ್ಟೇಗೆ ಬಂದು ಸಖತ್ ಟಯರ್ಡ್ ಆಗಿತ್ತು. 3 hours ಫ್ಲೈಟ್ಗೆ ಹೀಗೆ ಇನ್ನು ದೂರ ಎಲ್ಲ ಹೆಂಗೆ ಹೋಗ್ತಾರೆ ಐ ಡೋಂಟ್ ನೋ. ಮೇ ಬಿ ಇಟ್ಸ್ ದ ಕಂಡೀಷನ್ ಆಲ್ಸೋ. ಇದು ಡೊಮೆಸ್ಟಿಕ್ ಏರ್ಲೈನ್ಸ್ ಆ್ಯಂಡ್ ದ್ಯಾಟ್ ವಿಲ್ ಬಿ ಇಂಟರ್ನ್ಯಾಷನಲ್ ಏರ್ಲೈನ್ಸ್. ತುಂಬ ಡಿಫ್ರೆನ್ಸ್ ಅಂತೂ ಇರುತ್ತೆ. ಆ್ಯಂಡ್ ಇವಾಗ ಆ್ಯಸ್ ಐ ಸೆಡ್ ಹೋಮ್ ಸ್ಟೇಗೆ ಬಂದು ತುಂಬ ಟಯರ್ಡ್ ಆಗಿತ್ತು ಆ್ಯಂಡ್ ಹೊಟ್ಟೆ ತುಂಬ ಹಸಿತಾಯಿತ್ತು. ಸೊ ಆರ್ಡರ್ ಮಾಡಿಕೊಂಡು ಊಟ ಮಾಡಿ ಫ್ರೆಶನ್ ಅಪ್ ಆಗಿ, ಸೊ ಐ ಹ್ಯಾಡ್ ಸಮ್ ವರ್ಕ್ ಲೆಫ್ಟ್. ಸೊ ವರ್ಕ್ ಮಾಡ್ತಾ ಇದ್ದೆ. ಸೊ ಇಟ್ಸ್ ಆಲ್ಮೋಸ್ಟ್ ಇನ್ ದ ರ್ಯಾಪ್ ಅಪ್ ಸೆಷನ್. ಆಲ್ಮೋಸ್ಟ್ ಆಯಿತು. ಜಸ್ಟ್ ಅಪ್ಡೇಟ್ ನೋಡ್ತಾ ಇದ್ದೆ ಅಷ್ಟೇ. ಸೊ ದ್ಯಾಟ್ ಈಸ್ ಆಲ್ಸೋ ಡನ್. ಸೊ ಇವಾಗ ಎಲ್ಲ ಚಾರ್ಜ್ ಹಾಕಿ ಸೊ ನಾಳೆಗೂ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಪಟ ಅಂತ ರೆಡಿ ಆಗೋಕ್ಕೆ. ಸೊ ಐ ಗೆಸ್ ಐ ವಿಲ್ ಬಿ ದ ಫಸ್ಟ್ ಒನ್ ಟು ಬೋರ್ಡ್ ದ ಈ ಬೋರ್ಡ್ ಅನ್ನೋ ವರ್ಡ್ ನನ್ನಿಂದ ಯಾಕೆ ಹೋಗ್ತಾ ಇಲ್ಲ ಅಂತ ನಂಗೆ ಗೊತ್ತಿಲ್ಲ. ಬೋರ್ಡ್ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ನಾನೇ ಫಸ್ಟ್ ಅನಿಸುತ್ತೆ ಮೇ ಬಿ ವೆಹಿಕಲ್ ಹತ್ತೋದು ಪ್ಯಾಕೇಜಲ್ಲಿ. ಇಟ್ಸ್ ಓಕೆ. ಏನಾದ್ರು ಫ್ರಂಟ್ ಸೀಟ್ ಇದ್ದರೆ ಫ್ರಂಟ್ ಸೀಟು ಇಟ್ಕೊಬಿಡ್ತೀನಿ. ನನಗೆ ಸಕ್ಕತ್ ಇಷ್ಟ ಫ್ರಂಟ್ ಸೀಟು. ಸೊ ಅದಕ್ಕೆ ಅರ್ಧ ಬೇಗ ಬಂದಿದ್ದೀನಿ ನಾನು, ಹಾಗೇನಿಲ್ಲ. ಸೊ ಐ ಡೋಂಟ್ ವಾಂಟ್ ಟು ಮಿಸ್ ದಟ್ ಪ್ಯಾಕೇಜ್. ಸೊ ನಾಳೆ ಅಂತ ಐಟಿನರಿ ಏನಿಲ್ಲ. ಆ್ಯಕ್ಚುಲಿ ಇಟ್ ಇಸ್ ವೆರಿ ಸಿಂಪಲ್ ಐಟಿನರಿ. ಐ ಶೋ ಯು ಗೈಸ್. ಬಟ್ ಆಲ್ಸೋ ಐ ಡೋಂಟ್ ವಾಂಟ್ ಟು ಮಿಸ್ ಇಟ್. ಸೊ ನಾನು ಮತ್ತೆ ಅಲ್ಲಿಂದ ನನ್ನ ಇದರಿಂದ ಬಂದು ಮಾಡೋ ಒಳಗೆ ಎಕ್ಸಾಂಪಲ್, ನಾನು ಇಲ್ಲಿಂದ ಗುವಾಹಟಿಯಿಂದ ಇಫ್ ಐ ಮಿಸ್ ದ ಫ್ಲೈಟ್, ಗುವಾಹಟಿಯಿಂದ ಶಿಲಾಂಗಿಗೆ ನಾನು ನನ್ನದೇ ದುಡ್ಡಲ್ಲಿ ಬರಬೇಕಿತ್ತು ಅಂತ ಅವ್ರು ಹೇಳಿದರು. ದಟ್ಸ್ ದ ಟೈಮ್ ಈಸ್ ಓನ್ಲಿ ಬಿಟ್ವೀನ್ 9 to 12.
ಅದಕ್ಕಿಂತ ಲೇಟ್ ಆದರೆ ನಾವು ನಮ್ಮ ಖರ್ಚಲ್ಲಿ ಬರಬೇಕಾಗುತ್ತೆ ಅಂತ ಹೇಳಿದರು. ಸೊ ಐ ಡೋಂಟ್ ವಾಂಟ್ ಟು ಡೂ ದ್ಯಾಟ್. ಸೊ ಅದರ್ ದ್ಯಾನ್ ದ್ಯಾಟ್ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಆರಾಮಾಗಿ ಟೈಮ್ ಕೂಡ ಸಿಗುತ್ತೆ ಅಂತ ಐ ಕೇಮ್ ಅರ್ಲಿಯರ್. ಯಾ, ಇಟ್ಸ್ ಓಕೆ, ಫೈನ್. ಜೈ. ಬೆಳಗಿನ ತಿಂಡಿ. Here it is. View from my homestay and leaving to Shillong. So in the Umiam Lake. Okay, I'll show you the view. So this is the view, very beautiful. So ಇಲ್ಲಿ ಇನ್ನೂ sunset. Yeah, just roaming around the place. Scenario ಏನಂದರೆ, so when we go to our place ಕರ್ನಾಟಕದಲ್ಲಿ there will be only Hindi people. And ಇಲ್ಲಿ it's like I cannot see any Assamians here. ಯಾರು ಅಸ್ಸಾಂ ಅವರಿಲ್ಲ, ಎಲ್ಲ ಔಟ್ ಆಫ್ ಸ್ಟೇಟ್ ಅವರು. ಆ್ಯಂಡ್ ದಿಸ್ ಇಸ್ ದ ಸಿನಾರಿಯೋ. ಇವಾಗ ಒಂದು ಸ್ವಲ್ಪ ಬಿಸಿಲು ಕಡಿಮೆ ಆಗಿದೆ. And it is good. Okay, I got a spot. I'll take some shots of myself. ಸೊ ಇಲ್ಲೇ ಒಂದು ಸೈಡಲ್ಲಿ ಒಂದು ಹಿಡನ್ ಪ್ಲೇಸ್ ಇದೆ. ಚೆನ್ನಾಗಿದ್ದಾರೆ. ನಾನು ಇಲ್ಲಿ ಯಾರು ಜನನೇ ಇಲ್ಲ ಅಂತ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಅನ್ನೋ ಖುಷಿಲಿದ್ದೆ. ಬಟ್ ಫೋಟೋಶೂಟ್ ನಡೀತಾ ಇದೆ. ಐ ಶೋ ಯು ಗೈಸ್. ಸಖತ್ತಾಗಿ ರೆಡಿಯಾಗಿದ್ದಾರೆ ಅವರು, ಹುಡುಗಿ. ಮುಂದೆ ಬ್ರಿಡ್ಜ್ ಇರೋ ಹಾಕಿದೆ. ಓಕೆ, ದಟ್ಸ್ ದ ವ್ಯೂ ಪಾಯಿಂಟ್. ಓಕೆ, ಫೈನ್. ವ್ಯೂ ಪಾಯಿಂಟ್ಗೆ ಹೋಗ್ಬಿಟ್ಟು ಅಲ್ಲಿಂದ ವ್ಯೂ ನೋಡೋಣ. ವ್ಯೂ ಫ್ರಮ್ ದ ಟಾಪ್. Looking very beautiful it is. Nature. Hi all. ಓಕೆ, ಬೆಳಗ್ಗೆಯಿಂದ ತಿಂದಿಲ್ವಲ್ಲ ಕರೆಕ್ಟಾಗಿ, ಅದಕ್ಕೆ ಹೋಗಲಿ ಬಿಡಿ. ಸೊ ಶಿಲಾಂಗ್ನಲ್ಲಿ ಕನ್ನಡದ ಹಾಡು, ಮೈ ಫೇವ್ರೆಟ್ ಸಾಂಗ್. ಯೂಟ್ಯೂಬ್ ಆ್ಯಂಡ್ ಚಿಲ್, ಬಿಕಾಸ್ ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ಇಲ್ಲ ನನ್ನ ಹತ್ರ. ಸೊ ಯೂಟ್ಯೂಬ್ ಆ್ಯಂಡ್ ಚಿಲ್. ಸೊ ಮೇಘಾಲಯದಲ್ಲಿ ನನ್ನ ಫೇವ್ರೆಟ್ ಸಾಂಗ್ ಕನ್ನಡ. ದೃಷ್ಟಿ ತೆಗ್ದೆ ಇಬ್ರಿಗೂ. ಓಕೆ, ಮೀಟ್ ಯು ಲೇಟರ್. ಸೊ ಪೊಲೀಸ್ ಬಜಾರ್ನಲ್ಲಿ ಶಾಪಿಂಗ್. ಸೊ ಏನೂ ಶಾಪ್ ಮಾಡಲಿಲ್ಲ, ಅದಕ್ಕೇನು ವ್ಲಾಗ್ ಮಾಡಲಿಲ್ಲ. ಆ್ಯಂಡ್ ಊಟ ಯಾವ ರೇಂಜಿಗೆ ಹೊಟ್ಟೆ ಹಸ್ತಿತ್ತು ಅಂದರೆ ಎಲ್ಲ ಬಿಟ್ಟು ಫಸ್ಟ್ ತಿಂದು ಆಮೇಲೆ ನೆನಪಾಗಿದ್ದು ವ್ಲಾಗ್ ಮಾಡಬೇಕಲ್ಲ ಅಂತ. ಸೊ ದಿಸ್ ಮಚ್ ಐ ಗಾಟ್. ಸೊ ಗುಡ್ ಮಾರ್ನಿಂಗ್ ಆಲ್. ಟುಡೇಸ್ ಬ್ರೇಕ್ಫಾಸ್ಟ್. ಊಟ ನೋಡಿಬಿಟ್ರೆ ನನಗೆ ಖುಷಿ 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 ಖುಷಿ. ಓಕೆ, ಸೊ ಅಲ್ಲಿ ಐ ಡೋಂಟ್ ನೋ ಇಟ್ ಇಸ್ ಫೋಕಸಿಂಗ್ ಆನ್ ವಾಟ್. ಸೊ ಚಿಕ್ಕ ಚಿಕ್ಕ ಹಳ್ಳಿಗಳು ನೋಡ್ಬೋದು. ಆ್ಯಂಡ್ ಫುಟ್ಬಾಲ್ 1 2 there's one more, I don't know where. And okay, this is the stream. Okay, very nice it is, beautiful. So heading to Elephant because Falls. they won't allow the fish to wear the dress inside. Yeah, we'll change it in. ಸೊ ಹೆಡಿಂಗ್ ಟು ಎಲಿಫ್ಯಾಂಟ್ ಫಾಲ್ಸ್. ಸೊ ನಾನು ಟ್ರೈಪಾಡ್ ತಂದಿಲ್ಲ ಆ್ಯಂಡ್ ಏನೂ ಕ್ಯಾರಿ ಮಾಡ್ತಾ ಇಲ್ಲ, ಬಿಕಾಸ್ ಹೆಂಗಂದರೆ ನಾನು ಹಂಗಾಗಿ ಎಲ್ಲರೂ ಬಿಟ್ಬಿಡ್ತೀನಿ. ಸೊ ಅದೊಂದು ಪ್ರಾಬ್ಲಮ್ ನನಗೆ. ಓ, ಹಿಯರ್ ಇಟ್ ಇಸ್ ಫ್ರಮ್ ಆಲ್ ದ ವುಡ್ಸ್ ಇಟ್ ಇಸ್ ಲುಕಿಂಗ್. ಸೊ ಹತ್ತಿರ ಹೋಗ್ಬಿಟ್ಟು ವಿ ವಿಲ್ ಸಿ ಅಗೇನ್. ಜಾಸ್ತಿ ದೂರ ಅಂತೂ ಇಲ್ಲ. ಐ ವಿಲ್ ಶೋ.
So the third waterfall we are here, and I think this is the last one. भाई माझा एक कार चांगला Very good. मेरा नहीं Where it is? ये भी बहुत हाँ, हम कर सकते हैं क्या? ओह So we can see bungee jumping there. ನಿಜವಾಗ್ಲೂ ಜೀವ ಬಾಯಿಗೆ ಬರೋದಂತೂ ಶೋರ್ ಸಕ್ಕತ್ತಾಗಿದೆ ಮಾತ್ರ bungee jumping. भैया आप क्या हो? टीम इंडिया. सॉरी मिस्टर इंडिया. सॉरी मिस्टर इंडिया. किस ईयर में? आप इधर आइए. 2023. ओके 2023. शिलोंग के तरफ से हो ना? ಶಿಲಾಂಗ್ ಕಡೆಯಿಂದ ಇವರು ಮಿಸ್ಟರ್ ಇಂಡಿಯಾ ಆಗಿದ್ರು 2023 ಆಕ್ಚುಲಿ ಇವರೆಲ್ಲ ಸಖತ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ನನ್ನಿಂದ. ನನ್ನ ಫಾಲೋವರ್ಸ್ ನೋಡಿದ್ರೆ ಇವರೇ ಪಾಪ ತುಂಬ ಬೆಚ್ಚಬಿದ್ದು ಹೋಗ್ತಾರೆ. ಒಂಥರ ಖುಷಿ ಆಗುತ್ತೆ ಗೈಸ್. ಅವ್ರಿಗೆ ನನ್ನ ಭಾಷೆ ಬರಲ್ಲ, ನಾನು ನನ್ನ ಭಾಷೆಲಿ ಏನು ಬೇಕಾದ್ರೂ ಮಾತಾಡ್ಕೊಂಡು. ಸೊ ಟಿಪಿಕಲ್ ಅಸ್ಸಾಮಿಯನ್ ತಾಲಿ ತೊಗೊಂಡಿದ್ವಿ. ಐ ಟುಕ್ ಎಗ್ ತಾಲಿ. ಸೊ ಇದು ಇನ್ನೊಂದು ಹತ್ಕೊಂಡು ಬಂದರೆ ಅಲ್ಲೇ ಅನದರ್ ವಾಟರ್ಫಾಲ್ಸ್, ಸೇಮ್ ಕಲರ್ ಆ್ಯಂಡ್ ವೆರಿ ಬ್ಯೂಟಿಫುಲ್. ಸೊ ಇದು ಬಂದು ನೆಕ್ಸ್ಟ್ ಕೆಳಗಡೆ ಇದ್ನಲ್ಲ, ಇದಕ್ಕಿಂತ ಮುಂಚೆ ದಟ್ ವಾಸ್, ಆ್ಯಂಡ್ ಇದು ಮೇಲ್ಗಡೆ ಇತ್ತಲ್ಲ ಆ ಕಾಯ್ತಿದೆ. ಆ್ಯಂಡ್ ಹಾಂ ನಮ್ಮ ಬೇಲೂರಲ್ಲಿ ಟೆಂಪಲ್ ಆಚೆ ಸುತ್ತ ಒಂದು ಕಾರ್ವಿಂಗ್ಸ್ ಇದೆಯಲ್ಲ, ಆ ಥರ ಕಾಣಿಸ್ತಾ ಇದೆ ಇದು. ಇನ್ನೊಂದು ಲೈನಲ್ಲಿ ಕಾರ್ವಿಂಗ್ಸ್ ಥರ, ಬಟ್ ಇದು ನೀರು ಬಂದು ಬಿದ್ದು ಆಗಿ ಅದು ಸೌಕೊಂಡು ಬಂದಿರೋದು. ಅದು ವಾಟರ್ ಮ್ಯಾನ್ ರಿಯಲಿ. ಅದು ವಾಟರ್ಫಾಲ್ ಆ್ಯಂಡ್ ನಿಮಗೂ ಕೂಡ. ಸೊ ಇಟ್ಸ್ ದ ವ್ಯೂ ಪಾಯಿಂಟ್. ಸೊ ಅದೇನೆ ಸ್ವಲ್ಪ ದೂರದಿಂದ ನೋಡೋದು. ಸೊ ಇಲ್ಲಿ ನನ್ನ ಫೋನ್ನ ತೊಗೊಂಡು ನನ್ನ ಫೋನಿಂದನೇ ವಿಡಿಯೋ ಮಾಡಿರೋದು. ನನ್ನ ಫೋನ್ ಎಲ್ಲಿ ಅಂದ್ಕೊಂಡು ತಲೆ ಕೆಡ್ಸ್ಕೊಂಡು ಕೂತಿದ್ದೆ. ಬೆಳಗಿನ ಶುಭೋದಯ ಎಲ್ಲರಿಗೂ. ಸೊ ತಿಂಡಿ ಆಯಿತು. ಇಟ್ಸ್ ಆಲ್ಮೋಸ್ಟ್ 9:30 ಆ್ಯಂಡ್ ವಿ ಆರ್ ಲೇಟ್ ಆ್ಯಂಡ್ ಐ ಆಮ್ ಡ್ಯಾನ್ ಶೋರ್ ದಟ್ ಐಟಿನರಿ ಮಿಸ್ ಆಗುತ್ತೆ ಅಂತ. ಸೊ ಎಲ್ಲರೂ ಇರೋರು ಲೇಟ್ ಮಾಡ್ತಾರೆ. ಸೊ ಇವತ್ತಿನ ಪ್ಲೇಸ್ ಬಂದು ಹೆಡಿಂಗ್ ಟು ಡಬಲ್ ಡೆಕ್ಕರ್ ಲಿವಿಂಗ್ ರೂಟ್ ಬ್ರಿಡ್ಜ್. ಸೊ ಅಫಿಷಿಯಲ್ ಆಗಿ ಟ್ರೆಕ್ ಸ್ಟಾರ್ಟ್ ಆಗಿದೆ. ಏನೊಂದು 10 ಸ್ಟೆಪ್ಸ್ ತೊಗೊಂಡಿದ್ದೀವಿ. ನೋಡೋಣ ಹೌ ಪೀಪಲ್ ರಿಯಾಕ್ಟ್ ಅಂತ. ರೀ ವೇರ್ ಆರ್ ಪೀಪಲ್? ಹೋಗಾಡ ಇವರಂತೂ ಅದು ಎಲ್ಲಿ ಹೋಗ್ತಾರೆ ಅಂತ ನನಗೆ ನಿಜ ಗೊತ್ತಿಲ್ಲ. ನಾನಂತೂ ಹಾಯ್ ರಾಯನ್, ಸೇ ಗುಡ್ ಮಾರ್ನಿಂಗ್. Hello, good morning. ನಮ್ಮ ರಾಯನ್ ಗೈಡ್ ಜೊತೆ ಹೋಗ್ತಾ ಇದ್ದೀನಿ. ನಮ್ಮ ಟ್ರಿಪ್ಪಲ್ಲಿ ನಾನೇ ಫಸ್ಟ್ ಹೋಗ್ತಾ ಇರೋದು. ಸೊ ದೇರ್ ಆರ್ ಮೆನಿ ಪೀಪಲ್ ಹೂ ಹ್ಯಾವ್ ಫಿನಿಶ್ಡ್ ಆ್ಯಂಡ್ ದೇ ಆರ್ ಕಮಿಂಗ್ ಬ್ಯಾಕ್. Yes, All those? some of them they stayed here last night, no? Oh, okay. They stayed their guest house down there. It'll be easy for them. They'll get it. They'll finish the trek. I think they love
Yeah. In the morning, no? Early Yeah, morning. yeah. That's why they're coming back now. But for us, it's just one Yeah, day, no? it's, yeah, You just go and come back. yeah. See this many shops. Oh, they are Amla? Amla. See, imagine during monsoon, this country is full Yeah. of water, Yes. waterfalls. Yes, yes, yes. ಸೊ ಇದು ಫಸ್ಟ್ ಸಿಗೋಂತಹ ಸಿಂಗಲ್ ಲಿವಿಂಗ್ ರೂಟ್ ಬ್ರಿಡ್ಜು. ಸೊ ನೆಕ್ಸ್ಟ್ ಸಿಗೋಂಥದ್ದು ಡಬಲ್ ಡೆಕ್ಕರ್ ಲಿವಿಂಗ್ ರೂಟ್ ಬ್ರಿಡ್ಜ್. So sorry. Ngara nang dia re. San din. Beautiful bridge. Look at how clear the water is. Yeah. So, hey, that is so good to swim. Even we are going now. That is also good. Yeah, it's good. That one is also good. Very good. But this is so beautiful. Look at the color of the water. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ಸಕ್ಕತ್ತಾಗಿದೆ. ಸ್ವಲ್ಪ ಬ್ರಿಡ್ಜ್ ಅಲ್ಲಾಡ್ತಾ ಇದೆ, ಭಯ ಆಗ್ತಾ ಇದೆ. ಇಟ್ಸ್ ಓಕೆ, ಇಟ್ ವಿಲ್ ಬಿ ಸ್ಟೇಬಲ್. ಕೆಳಗಡೆ ಶೋ ಎಷ್ಟು ಚೆನ್ನಾಗಿ ಫ್ಲೋಟ್ ಆಗ್ತಿದ್ದಾರೆ ಅಂದರೆ. ಅಗೇನ್ ವಿ ಆರ್ ಗೋಯಿಂಗ್ ಫಾರ್ ಅದರ್ ಪ್ಲೇಸ್. ಸೊ ಅಲ್ಲಿ ವಿ ಆರ್ ಗೋಯಿಂಗ್ ಟು ಎಂಜಾಯ್ ದಿಸ್. ಬಟ್ ಪೂಲ್ ಒಂದು ನ್ಯಾಚುರಲ್ ಪೂಲ್, ನ್ಯಾಚುರಲ್ ಸ್ವಿಮ್ಮಿಂಗ್ ಪೂಲ್ ಥರ ಇದೆ. ಸೊ ವಿಲ್ ಸಿ. ಸೊ ವಿ ಆರ್ ಇನ್ ಟು ದ ಲಿವಿಂಗ್ ರೂಟ್ ಬ್ರಿಡ್ಜ್. ಸೊ ನಾನು ಒಬ್ಬಳೇ ಬಂದಿರೋದು ನಮ್ಮ ಗೈಡ್ ಜೊತೆ. ನಾನೊಬ್ಳು ಫಾಸ್ಟ್ ಇದೆ ಅಂತ ಅವ್ರ ಪಾಪ ನಾನೊಬ್ಳನ್ನ ಕರ್ಕೊಬಂದಿದ್ದಾರೆ. ಹಿಂದ್ಗಡೆ ಬರ್ತಾ ಇದ್ದಾರೆ ಜನ, ಇನ್ನೂ ಕಾಣಿಸ್ತಿಲ್ಲ ನಮಗೆ ಯಾರೂ ಅವರ್ ಪೀಪಲ್. ಅದು ಗೈಡ್ ಇಸ್ ಗೈಡಿಂಗ್ ದೆಮ್. You just play with the water. ವಾಟರ್ ಎಷ್ಟು ಕ್ಲಿಯರ್ ಇದೆ ನೋಡಬಹುದು. ಇನ್ ದ ಸೇಮ್ ವೇ ಫಿಶಸ್. ಅದು ಹಿಂಗೆ ಟಚ್ ಮಾಡ್ತಾ ಇದೆ ಆ್ಯಕ್ಚುಲಿ. ಅದು ನೋ ಇಟ್ ಟಿಕ್ಲಿಂಗ್. ಬಟ್ ಸಕ್ಕತ್ತಾಗಿದೆ. ಓ ಮೈ ಗಾಡ್, ಇಷ್ಟು ಹತ್ತಿರದಿಂದ ನ್ಯಾಚುರಲ್ ಆಗಿ ವಿತೌಟ್ ಅಕ್ವೇರಿಯಂ ಐ ಹ್ಯಾವ್ ನೆವರ್ ಸೀನ್. ಇಟ್ ಇಸ್ ಸೋ ಗುಡ್. Do not run, jump or take the bridge. लोगों को गिरा दे. रुक इनको आगे जाने दे, ब्रिज पे लोड नहीं डाल. नहीं यही पे तैरने का है. No, not here, not here. We have to climb some more. Hello. Hello. Hi. Hello. Ding and ding and ding and ding. And look at the view over there. It's a beautiful view. And the crystal clear river. ಒಂದು ಕಡೆ
ಒಂದು ಕಂಪ್ಲೀಟ್ ಥಿಕ್ ಜಂಗಲ್ ಒಂದು ಕಡೆ ಆ್ಯಂಡ್ ದೇ ಹ್ಯಾವ್ ಮೇಡ್ ದ ಸ್ಟೇರ್ಸ್. ಇಲ್ಲಿ ಸ್ಟೇರ್ಸ್ ಇಲ್ಲ ಅಂದರೆ ತುಂಬ ಕಷ್ಟ ಆಗ್ತಿತ್ತು. ಸೆಲ್ಯೂಟ್ ಫಾರ್ ದೆಮ್ who has made this to enjoy this view. Really, thank you so much. By giving her back to the... Guys, how is the Josh? इतना थक गए. Wrong time. अरे इधर बैठे हैं. So हाँ. So we are maybe halfway. I'll show you the view. And beautiful sunset is going to happen there. Sakkat beautiful agide. Mountain and the sunset. हमारा एथलीट और प्रकाश दूसरा एथलीट is over there taking some shots. हाय बोलो ना. Hi. हाँ वेरी गुड. आवाज नहीं निकल रहा है. इसलिए बोला. बंद कर. 1 minute. Okay. Okay. Trekking also? ಸೊ ಅಗೇನ್ ಇಲ್ಲಿ ಐ ಕೇಮ್ ಫಾಸ್ಟ್, ನಾನು ನಮ್ಮ ಗೈಡು, ಆ್ಯಂಡ್ ವಿ ವೇರ್ ವೇಟಿಂಗ್ ಫಾರ್ ಹಿಂದ್ಗಡೆ ಬರಲಿ ಎಲ್ಲ ಒಟ್ಟಿಗೆ ಹೋಗೋಣ ಅಂತ ಕಾಯ್ತಾ ಇದ್ವಿ. You know where is it? वो पहले first place we went, no? Like them. You captured in the campsite. It take time. So sorry for the bad lighting. So last one the itinerary ಇದೆ waterfalls, and I want to show you something. So can you yeah, you can see now. So ಇವಾಗ ಎಷ್ಟು ಟೈಮ್ ಆಗಿರಬಹುದು ಅಂದರೆ ಇಟ್ ಈಸ್ ಓನ್ಲಿ ಲೈಕ್ 5:15 ಇದೆ.